ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಏನಪ್ಪ ಅಂದರೆ ಶ್ರೀ ಪರಾಭವನಾಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಶುದ್ಧ ಸಪ್ತಮಿ ಶನಿವಾರ 23/5/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ಸಪ್ತಮಿ, ಹಗಲು 10 ಗಂಟೆ 14 ನಿಮಿಷದವರೆಗೂ. ನಕ್ಷತ್ರ ಬಂದು ಆಶ್ಲೇಷ, ಬೆಳಿಗ್ಗೆ 7:17 ಯೋಗ ಬಂದು ಧ್ರುವ, ಕರ್ಣ ಬಂದು ವಾಣಿಜ್ಯ. ಇನ್ನು ರಾಹುಕಾಲ ಬಂದು 9ರಿಂದ 10:30, ಗುಳಿಕ ಕಾಲ ಬಂದು 6ರಿಂದ 7:30, ಅರ್ಧಪ್ರಹರಿ ಬಂದು 12ರಿಂದ 1:30, ಯಮಗಂಟ ಕಾಲ ಬಂದು 1:30ರಿಂದ 3, ಅಮೃತ ಗಡಿಗಳು 10:30ರಿಂದ 12 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭೂಷಿಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ, ಸ್ನೇಹಿತರ ಭೇಟಿ, ಶುಭ. ಅಲಸಂದೆ, ಅವರೆ, ತೊಗರಿ, ಕಡಲೆ ಬೆಳೀತಕ್ಕಂಥ ರೈತರಿಗೆ ಇವತ್ತು ವ್ಯವಸಾಯದಲ್ಲಿ ಪ್ರಗತಿ ಅಂದರೆ ಇವೆಲ್ಲ ಇವಾಗ ಬಿತ್ತನೆ ಮಾಡ್ತಕ್ಕಂಥ ಸಮಯ. ಈ ವ್ಯವಸಾಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಈ ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ ಶೀಟ್ ಇರ್ತಕ್ಕಂಥವ್ರಿಗೆ ಒಂದು ಸಾಮಾನ್ಯವಾದ ವ್ಯಾಪಾರ ಇರ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮದೇವನ ಧ್ಯಾನ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಗ್ರಾಮದೇವತೆ ಮಲಜ್ಯೇಷ್ಠ ಮಾಸದಲ್ಲಿ ಶ್ರೇಷ್ಠ ಇರ್ತಕ್ಕಂಥದ್ದು. ನಿಮ್ಮ ಊರು ದೇವ್ರನ್ನ ಧ್ಯಾನ ಮಾಡ್ಕೊಳ್ಳಿ. 6 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಿ, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ದುಡಿಮೆಗೆ ತಕ್ಕ ಪ್ರತಿಫಲ, ಆರೋಗ್ಯದಲ್ಲಿ ಸ್ಥಿರತೆ, ಉನ್ನತ ವ್ಯಾಸಂಗ ಮಾಡೋರಿದ್ದರೆ ಮನೆಯಲ್ಲಿ MTech ಅಂತ ಎಲ್ಲ MS ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ, ಶುಂಠಿ ಬೆಳೆಗಾರರಿಗೆ ಶುಭ. ಕೃಷಿ ಉತ್ಪನ್ನಗಳನ್ನ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಈ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಶುಭ. ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ಈ ವಿದೇಶದಲ್ಲಿರ್ತಕ್ಕಂಥವ್ರದ್ದು ಶುಭ ಸುದ್ದಿ. ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟು ಅಂದರೆ ಭೂಮಿಯೊಳಗೆ ಬೆಳೀತಕ್ಕಂಥ ಗೆಡ್ಡೆ ಗೆಣಸುಗಳಿಗೆ ಒಂದು ಉತ್ತಮವಾದ ಪ್ರತಿಫಲ, ಉತ್ತಮವಾದ ಲಾಭದಾಯಕವಾಗಿರ್ತಕ್ಕಂಥ ಬೆಲೆ ಸಿಗ್ತಕ್ಕಂಥದ್ದು. ಈ ಕಾಫಿ ವರ್ಕ್ಸು, ಟೀ ಅಂಗಡಿಗಳು, ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವ್ರು ಇವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸಹಸ್ರನಾಮವನ್ನು ಪಡಿಸಿ ಆದ್ಮೇಲೆ 4 ಅದರ ಸಂಖ್ಯೆ ನಡೀತದೆ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸ್ಥಿರ ಆರ್ಥಿಕ ಪರಿಸ್ಥಿತಿ ಅಂದರೆ ದುಡ್ಡಿನ ಕಾಸಿನ ವ್ಯವಹಾರ ಚೆನ್ನಾಗಿರ್ತದೆ. ವೃತ ಆದರೆ ವೃತ ತಿರುಗಾಟ, ದುಬಾರಿ ವೆಚ್ಚಗಳು. ರೇಷ್ಮೆ ಕೃಷಿಕರಿಗೆ ಮಾತ್ರ ಇವತ್ತು ಒಳ್ಳೆಯ ಲಾಭದಾಯಕವಾದ ದಿನ, ಶುಭದಾಯಕವಾಗಿರ್ತಕ್ಕಂಥ ದಿನ. ಇಲ್ಲಿ ಕುಶಲಕರ್ಮಿಗಳಿರ್ತಾರೆ ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಗುರುನಾಮ ಸ್ಮರಣೆಯನ್ನು ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿ ಸಿಂಹರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಶುಭ. ಗುಡಿ ಕೈಗಾರಿಕೆಯಲ್ಲಿ ಮಾಡ್ತಕ್ಕಂಥವ್ರಿಗೆ ಪ್ರಗತಿ. ಸೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಒಳ್ಳೆ ಪಾಸಿಟಿವಿಟಿ ಇರ್ತಕ್ಕಂಥದ್ದು. ಸಿದ್ಧಪಡಿಸಿರ್ತ ವಸ್ತುಗಳು ಯಾವುದೇ ಬಟ್ಟೆಗಳಾಗಲಿ, ಫುಡ್ ಆಗಲಿ, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಆಗಲಿ, ಯಾವುದೇ ಮೆಟೀರಿಯಲು, ರೆಡಿಮೇಡ್ ಮೆಟೀರಿಯಲ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಬರೇ ಅದರ ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಯ, ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದು. ಕಲ್ಲಂಗಡಿ, ಸೌತೆ, ನಿಂಬೆ ಬೆಳೆಯೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ. ಬಿಲ್ಡಿಂಗ್ ಮೆಟೀರಿಯಲ್ಸು ಯಾರು ಮಾಡ್ತಾರೆ, ಮರಳು, ಸಿಮೆಂಟು, ಇಟ್ಟಿಗೆ, ಗ್ರಾನೈಟು, ಇವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಬೆಳಗ್ಗೆ ಎದ್ದು ದೇವಸ್ಥಾನ, ನವಗ್ರಹಗಳಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಿಗೆ ನಮ್ಮ ಸೂರ್ಯಾಗ, ಚಂದ್ರಾಯ, ಮಂಗಳಾಯ, ಬುಧಾಯ, ಗುರು, ಶುಕ್ರ, ಶನಿ, ಪೆಚ್ಚ, ರಾಹವೇ, ಕೇತುವೆ ನಮೋ ನಮಃ ಅಂದ್ಕೊಂಡು 9 ಪ್ರದಕ್ಷಿಣೆ ಮಾಡಿ. ಅದರಿಂದ ನಿಮಗೆ ಎಲ್ಲ ಲಾಭದಾಯಕವಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಪ್ರಯಾಣದಿಂದ ಲಾಭ. ಕೃಷಿ ಕಾರ್ಮಿಕರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಬೇರೆಲ್ಲ ರೀತಿಯ ಕಾರ್ಮಿಕರಿಗೆ ಇವತ್ತು ನೆಗೆಟಿವಿಟಿ, ಎಲ್ಲನೂ ರಜದ ಮೂಡಲ್ಲಿರ್ತಾರೆ. ಬೇರೆ ಎಲ್ಲ ಕಾರ್ಯಕ್ರಮರು ಅವರಿಗೆಲ್ಲ ರಜದ ಮೂಡಲ್ಲಿರ್ತಾರೆ. ಇನ್ನು ವೈದ್ಯ ವೃತ್ತಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಹನುಮಾನ್ ಚಾಳೀಸವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನಿಮಗೆ ಕಪ್ಪು ಬಣ್ಣ ಅದೃಷ್ಟದ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ವೃಶ್ಚಿಕ ರಾಶಿಯವರಿಗೆ ನೋಡಿ, ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ವಾತಾವರಣ, ಮನೆಯಲ್ಲಿ ಒಳ್ಳೆ ವಾತಾವರಣ ಇರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರ್ತಕ್ಕಂಥದ್ದು. ಕುರಿ, ಕೋಳಿ, ಹಂದಿ, ಮೇಕೆ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು. ಕೃಷಿ ಸಲಕರಣೆ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತದೆ. ನೀವು ನಾಮ ರಾಮಾಯಣ ಅಂತ ಅದನ್ನು ಪಠಿಸಿ. ಅದನ್ನು ಪಠಿಸಿದ್ರೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ, ಬಿಳಿ ಅದೃಷ್ಟ ಬಣ್ಣ. ಇಲ್ಲಿಂದ ಧನುಸ್ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ,
ಆದಾಯದಲ್ಲಿ ಪ್ರಗತಿ, ಪ್ರಯಾಣದಿಂದ ಲಾಭ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೂ ಸಹ ಶುಭಕರವಾಗಿರ್ತಕ್ಕಂಥ ದಿನ. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಿಗ್ಗೆ ಕೇಳಿರಿ, ನಿಮಗೆಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 5 ದೊಡ್ಡ ಸಂಖ್ಯೆ, ಪಶ್ಚಿಮ ದಿಕ್ಕು, ಕಪ್ಪು ದೃಷ್ಟಿ ಬಣ್ಣ. ಅಲ್ಲದೆ ಮಕರ ರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ವೃತ್ತಿಪರರಿಗೆ ನಷ್ಟ, ಸಾಂಬಾರು ದಿನಸು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಬೆಳೀತಕ್ಕಂಥ ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು, ಹಾಲು, ಮೊಸರು, ಪೇಡಾಗಳಂತ ನೋಡಿ ಅವೆಲ್ಲ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತದೆ. ನೀವು ಗೋಪೂಜೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ ಬಣ್ಣ, ಅದೃಷ್ಟ ಬಣ್ಣ ಆದ್ಮೇಲೆ. ಅಲ್ಲದೆ ಕುಂಭರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ತೊಡಕುಗಳು, ಏನು ಮಾಡೋಕ್ಕೋದ್ರೂ ಆತಂಕಗಳಿವತ್ತು. ಕುಂಭರಾಶಿಯವರಿಗೆ ಹಣಕಾಸು ಕೊರತೆ ಉಂಟಾಗ್ತಕ್ಕಂಥದ್ದು, ಅಡಿಕೆ ತೆಂಗು ಬೆಳೆದಲೆ ಮಾಡ್ತಕ್ಕಂಥದ್ದು ಲಾಭದಾಯಕವಾಗಿರ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸು ಅಂಗಡಿಗಳವರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಇವತ್ತು ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ನನ್ನ ಮೀನರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ವೃಥಾ ತಿರುಗಾಟ, ಏನೋ ಈ ಮಳೆ ಆಧಾರಿತ ರೈತರಿಗೆ ಕಾರ್ಯಪ್ರಗತಿ. ಈ ಮಳೆನ ನಂಬ್ಕೊಂಡಿರ್ತಾರಲ್ಲ, ಮಳೆ ನಂಬ್ಕೊಂಡು ಕಡಲೆಕಾಯಿ ಬಿತ್ತನೆ ಮಾಡೋರು, ರಾಗಿ ಬಿತ್ತನೆ ಮಾಡೋರು, ಭತ್ತ ಬಿತ್ತನೆ ಮಾಡೋರು, ಇಂಥವ್ರಿಗೆಲ್ಲ ಈ ದಿನ ಒಳ್ಳೆಯ ದಿನ, ಪ್ರಗತಿ ಸಿಗ್ತಕ್ಕಂಥದ್ದು. ಈ ಹಾರ್ಡ್ವೇರ್ಸು, ಪೈಂಟ್ಸು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ನವಗ್ರಹ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ನೀಲ, ಅದೃಷ್ಟ ದಿಕ್ಕು ಆಗ್ನೇಯ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದರೆ ಇದು ಈ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದಾದ್ದರೆ ತಮಗೆಲ್ಲರಿಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಯದಿಂದ ಈ ದಿನ ನಡೀತಕ್ಕಂಥ ಕೆಲಸಗಳು ಸಲೀಸಾಗಿ ನೆರವೇರಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಚಾನಲ್ನ ತಾವೆಲ್ಲರೂ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳು, ತೊಂದರೆಗಳು ನೀವು ಕಾಮೆಂಟ್ ಮುಖಾಂತರ ತಿಳಿಸಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಇಲ್ಲಾಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತದೆ, ಫೋನ್ ಮಾಡಿದ್ರೆ ಅದಕ್ಕೆ ನಾವು ಸೂಕ್ತವಾಗಿರ್ತಕ್ಕಂತಹ ಸಮಾಧಾನವನ್ನು ನೀಡ್ತೀವಿ ಅಂತ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಅಂದರೆ ಈ ದಿನದ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.